ಹಲೋ ಮಕ್ಕಳೇ, ನಾವಿವತ್ತು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇವಾಗ ಕೊಟ್ಟಿರೋ ಕ್ವೆಶ್ಚನಲ್ಲಿ ಎಲ್ಲ ಒಂದು ಲಿಸ್ಟ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ನ ನಾವು ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಹಾಕೋಣ. ಟು ಓಪನಿಂಗ್ ಸ್ಟಾಕ್ 20,000. ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸ್ ಮತ್ತು ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಟು ಪರ್ಚೇಸಸ್ 80,000, ಬೈ ಸೇಲ್ಸ್ 1,60,000. ನಾನು ಅದನ್ನು ಒಳಗಡೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಪರ್ಚೇಸ್ ರಿಟರ್ನ್ಸ್ ಮತ್ತು ಸೇಲ್ಸ್ ರಿಟರ್ನ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಥರ್ಡ್ ಒನ್ ಬಂದುಬಿಟ್ಟು ಪರ್ಚೇಸ್ ರಿಟರ್ನ್ಸ್ 1,200 ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೇಲ್ಸ್ ರಿಟರ್ನ್ಸ್ ಬಂದುಬಿಟ್ಟು 400, ಅದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಮೈನಸ್ ಮಾಡಿ ಟೋಟಲ್ ಅಮೌಂಟ್ನ ನೀವು ಔಟರ್ ಕಾಲಮಲ್ಲಿ ಹಾಕೊಬೋದು. ಓಕೆ, ಇಲ್ಲಿ ಕೂಡ ಅದೇ ಥರ ಡಿಡಕ್ಟ್ ಮಾಡಿ ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಫೋರ್ತ್ ಒನ್ ಬಂದುಬಿಟ್ಟು ವೇಜಸ್, ಇದು ಕೂಡ ಎಕ್ಸ್ಪೆನ್ಸ್ ಅಲ್ವಾ. ಸೊ 2 ವೇಜಸ್ 12,000. ಸೊ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಾವು ಇದು ಪ್ರಾಫಿಟಾ ಲಾಸ್ ಅಂತ ಕಂಡುಹಿಡಿಯಬೇಕು. ನಾವು ಇಲ್ಲಿ ಈ ಕಡೆ ರೈಟ್ ಮತ್ತು ಲೆಫ್ಟ್ ಸೈಡ್ ಆ್ಯಡ್ ಮಾಡಿದಾಗ ನಮಗೆ ರೈಟ್ ಸೈಡ್ ಜಾಸ್ತಿ ಅಮೌಂಟ್ ಬರುತ್ತೆ, 1,63,600. ಅದೇ ಅಮೌಂಟನ್ನು ಇಲ್ಲಿ ಹಾಕ್ಕೊಳ್ಳಿ ಮತ್ತು ಈ ಅಮೌಂಟನ್ನು ಇದೆಲ್ಲ ಅದರಿಂದ ಮೈನಸ್ ಮಾಡಿ. ಆವಾಗ ನಿಮಗೆ 52,800 ಸಿಗುತ್ತೆ. ಸೊ ದಟ್ ಈಸ್ ಯೋರ್ ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ನ ಕ್ಯಾರಿ ಡೌನ್ ಮಾಡ್ತೀರಾ ಮತ್ತು ಇಲ್ಲಿ ಬ್ರಾಡ್ ಡೌನ್ ಮಾಡ್ತೀರಾ, 52,800. ಓಕೆ, ಅದಾದಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರ್ತೀವಿ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟು ಸ್ಯಾಲರಿ 9,000. ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1,000 ರೂಪೀಸ್. ಸೊ ನೆನಪಿರಲಿ, ಅಡ್ಜಸ್ಟ್ಮೆಂಟ್ಸ್ ಯಾವಾಗಲೂ 2 ಸಲ ನಾವು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಒಂದು ಸಲ ರೆಕಾರ್ಡ್ ಮಾಡಿದರೆ, ಇನ್ನೊಂದು ಸಲ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 1,000 ರೂಪೀಸ್ ಅಂತ ಹಾಕ್ಕೊತೀವಿ. ಸೊ ಸ್ಯಾಲರಿ ಆದಮೇಲೆ ಮಿಸಲೇನಿಯಸ್ ಇನ್ಕಮ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ರೈಟ್ ಸೈಡಲ್ಲಿ ಹಾಕ್ಕೊತೀರಾ. ಸೊ ಬೈ ರೆಂಟ್, ನೀವು ಅಲ್ಲಿ ಕ್ವೆಶ್ಚನಲ್ಲಿ ನೋಡಿದ್ರೆ ರೆಂಟ್ ಬಂದುಬಿಟ್ಟು ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರೆಂಟ್ ರಿಸೀವ್ಡ್. ಓಕೆ, ಇದು ನಮಗೆ ಇನ್ಕಮ್. ಸೊ ಬೈ ರೆಂಟ್ 6,000. ರೆಂಟ್ ಏನಾದರೂ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ನೀವು ರೆಂಟ್ ಪೇ ಮಾಡಿರ್ತೀರಾ. ಆ ಟೈಮಲ್ಲಿ ಏನು ಮಾಡ್ತೀರಾ, ರೆಂಟ್ ಬಂದುಬಿಟ್ಟು ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ನೀವು ಅದನ್ನು ಟು ರೆಂಟ್ ಆ ಅಮೌಂಟನ್ನು ಹಾಕ್ಕೊತೀರಾ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ, ಅದಕ್ಕೆ ಬೈ ರೆಂಟ್ 6,000. ನೆಕ್ಸ್ಟು ಡ್ರಾಯಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್. ಇದೆಲ್ಲ ನಮಗೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲ, ಇದೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೊ ಕ್ಯಾಪಿಟಲ್ 80,000 ಮೈನಸ್ ಡ್ರಾಯಿಂಗ್ಸ್ 4,000. ಓಕೆ, ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಸಲ್ಲಿ ಏನೇನಿದೆ ನೋಡೋಣ. ಫರ್ನಿಚರ್ದು ಡಿಪ್ರಿಸಿಯೇಷನು ಮತ್ತು ಬಿಲ್ಡಿಂಗ್ಸ್ದು ಡಿಪ್ರಿಸಿಯೇಷನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಆ ಬ್ಯಾಡ್ ಡೆಟ್ಸ್ 500 ರೂಪೀಸ್ ಕೂಡ ಇಲ್ಲಿ ರೆಕಾರ್ಡ್ ಮಾಡಿ. ಇಲ್ಲಿ ರೆಕಾರ್ಡ್ ಮಾಡಿದಾಗ ಕೂಡ ನಿಮಗೆ ರೈಟ್ ಸೈಡಲ್ಲಿ ಜಾಸ್ತಿ ಸಿಗುತ್ತೆ, 70,800. ಅದನ್ನೇ ಲೆಫ್ಟ್ ಸೈಡ್ ತೊಗೊಂಬನ್ನಿ. ಆ ಅಮೌಂಟಿಂದ ಇದನ್ನೆಲ್ಲ ಡಿಡಕ್ಟ್ ಮಾಡ್ತಾ ಹೋಗಿ ನಿಮಗೆ 45,020 ರೂಪೀಸ್ ಸಿಗುತ್ತೆ. ಸೊ ಇದು ನಿಮ್ಮ ನೆಟ್ ಪ್ರಾಫಿಟ್. ನೀವು ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀರಾ ಅಂದರೆ ಕ್ಯಾಪಿಟಲಲ್ಲಿ ಡ್ರಾಯಿಂಗ್ಸ್ನ ಡಿಡಕ್ಟ್ ಮಾಡ್ತೀರಾ ಮತ್ತು ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿ ಟೋಟಲ್ ಅಮೌಂಟನ್ನು ಆಚೆ ಹಾಕ್ಕೊಳ್ಳಿ. ನೆಕ್ಸ್ಟು ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್. ಸೊ ಡೆಟಾರ್ಸ್ ಬಂದುಬಿಟ್ಟು 12,000 ಮತ್ತು ಕ್ರೆಡಿಟಾರ್ಸ್ ಬಂದುಬಿಟ್ಟು 14,000. ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಕ್ಯಾಶ್. ಇದು ಅಸೆಟ್ ಆಗಿರೋದ್ರಿಂದ ಇಲ್ಲಿ ಬರ್ಕೊತೀವಿ ರೈಟ್ ಸೈಡಲ್ಲಿ, ಅಸೆಟ್ ಸೈಡಲ್ಲಿ ಕ್ಯಾಶ್ 6,000, ಇನ್ವೆಸ್ಟ್ಮೆಂಟ್ 20,000, ಬಿಲ್ಡಿಂಗ್ಸ್ 86,000. ಸೊ ನಾವಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಒಂದು ಸಲ ಹಾಕಿದ್ವಿ. ಸೊ ಅದನ್ನೇ ಮತ್ತೆ ಇಲ್ಲಿ ಡಿಡಕ್ಟ್ ಮಾಡಬೇಕು, ಯಾಕಂದರೆ ಇದು ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದ್ರಿಂದ. ಸೊ ಮೈನಸ್ 12,900. ಫರ್ನಿಚರ್ಗೂ ಕೂಡ ಡಿಪ್ರಿಸಿಯೇಷನ್ ಇದೆ. ಸೊ ಆ ಡಿಪ್ರಿಸಿಯೇಷನ್ ಅಮೌಂಟ್ ತೊಗೊಂಡು ಇಲ್ಲಿ ಕೂಡ ನಾವು ಡಿಡಕ್ಟ್ ಮಾಡಬೇಕು. ಡಿಡಕ್ಟ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ನ ಆಚೆ ಹಾಕ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ ಕೂಡ 2 ಸಲ ರೆಕಾರ್ಡ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ 4,000 ರೂಪೀಸ್. ಈ ಕಡೆ ಎಲ್ಲ ಆ್ಯಡ್ ಮಾಡಿ. ಇಲ್ಲಿ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಸೊ ಬ್ಯಾಡ್ ಡೆಟ್ಸ್ನ ಕೂಡ ನೀವು 500 ರೂಪೀಸ್ ಡಿಡಕ್ಟ್ ಮಾಡಬೇಕು. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸು 2 ಸಲ ರೆಕಾರ್ಡ್ ಆಗಿದೆ. ಓಕೆ,
ಈ ಥರ 2 ಸಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ರೆಕಾರ್ಡ್ ಆದಮೇಲೆ ನಿಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದ್ದಾಗ ನಿಮಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್, ದಟ್ ಈಸ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಎರಡೂ ಕೂಡ ಟ್ಯಾಲಿಯಾಗಿ 1,36,020 ಸಿಗುತ್ತೆ. ಸೊ ದಿಸ್ ಇಸ್ ಅ 12 ಮಾರ್ಕ್ ಪ್ರಾಬ್ಲಮ್. ಸೊ ನೀವು ಇದನ್ನು ತುಂಬ ಕಾಮಾಗಿ ಪೀಸ್ಫುಲ್ಲಾಗಿ ಮಾಡಬೇಕು, ಇಲ್ಲಾಂದರೆ ಮಿಸ್ಟೇಕ್ ಆಗೋ ಚಾನ್ಸ್ ಆಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗದೆ ಇರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಥ್ಯಾಂಕ್ ಯು.